ಅರೆ ಶಾಂತಿ, ನೀನು ಇನ್ನು ಮನೆಗೆ ಹೋಗಿಲ್ವಾ? ಮತ್ ನಿನ್ ಕೂದ್ಲು ಅದ್ಯಾಕೆ ಕೆದರ್ಕೊಂಡಿದೆ? ಬಾಗಲ್ ಕೂಡ ಹಾಕಿಲ್ಲ. ಏನಾಯ್ತು? ಏನಾದ್ರೂ ಪ್ರಾಬ್ಲಮಾ? ಅದು ಯಜಮಾನ್ರೆ. ಹಾ ಹೇಳು, ಏನಾಯ್ತು? ಹೆದರ್ಬೇಡ ಹೆದರ್ಬೇಡ, ಇಲ್ಲಿ ಯಾರು ಬರಲ್ಲ. ಹೇಳು, ಏನಾಯ್ತು? ಯಜಮಾನ್ರೆ, ನನ್ ಗಂಡ ನನ್ನನ್ನ ಸಾಯಿಸ್ಬಿಡ್ತಾನೆ ಯಜಮಾನ್ರೆ. ಕಾಪಾಡಿ ನನ್ನನ್ನ. ಅವನನ್ನ ಸಾಯಿಸೋದಕ್ಕೆ ಅಂತ ಹುಡುಕ್ತಿದ್ದಾನೆ. ಪ್ಲೀಸ್ ಕಾಪಾಡಿ. ನಿಮ್ ಅಕ್ಕಪಕ್ಕದ ಮನೆಯವ್ರು ಯಾರು ತಡಿಯಲ್ವಾ? ಅವ್ನ್ಗೆ ಯಾರು ಏನು ಹೇಳಲ್ವಾ? ಇಲ್ಲ, ಅದು ಯಾರೇ ತಡಿಯಕ್ ಬಂದ್ರು ಇದು ನಮ್ಮನೆ ವಿಷಯ, ಆಟ ಬರ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ಯಾರಾದ್ರೂ ನನ್ ಮೇಲೆ ಕರುಣೆ ತೋರ್ಸಿದ್ರೆ ಅವ್ರಿಗೆ ನನ್ ಜೊತೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಯಜಮಾನ್ರೆ, ಅವ್ರು ನನ್ನ ಸಾಯಿಸ್ಬಿಡ್ತಾರೆ. ಕಾಪಾಡಿ ಪ್ಲೀಸ್. ನೀನ್ ಟೆನ್ಷನ್ ತಗೋಬೇಡ, ಅವ್ನ್ ಬರ್ಲಿ ಇರು, ನಾನ್ ನೋಡ್ಕೋತೀನಿ. ಆಯ್ತು ಶಾಂತಿ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ, ನಾನು ಇದೀನಲ್ಲ ಇಲ್ಲಿ. ನೀನ್ ಇಲ್ಲಿ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೋ, ನಾನು ಹೋಗಿ ಹಾಲಲ್ಲಿ ಮಲ್ಕೋತೀನಿ. ಬೆಳಿಗ್ಗೆ ಇಬ್ರು ಎದ್ಮೇಲೆ ಒಟ್ಟಿಗೆ ನಿಮ್ ಮನೆಗೆ ಹೋಗೋಣ. ಮತ್ತೆ ನಿಮ್ ಯಜಮಾನ್ರ ಜೊತೆ ನಾನ್ ಮಾತಾಡ್ತೀನಿ. ಇಲ್ಲ ಸರ್, ನನ್ನ ಒಬ್ಳೆ ಬಿಡ್ಬೇಡಿ, ನನಗ್ ತುಂಬಾ ಭಯ ಆಗುತ್ತೆ. ನೀವು ಇಲ್ಲೇ ಮಲ್ಕೊಳ್ಳಿ ಸರ್, ನನಗ್ ತುಂಬಾ ಭಯ ಆಗುತ್ತೆ. ಸರಿ, ಆಯ್ತು ಆಯ್ತು, ನೀನ್ ಹೆದರ್ಕೋಬೇಡ, ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ, ಸರಿನಾ? ನನಗ್ ತುಂಬಾ ಭಯ ಆಗ್ತಿದೆ ಸರ್. ಯೋಚನೆ ಮಾಡ್ಬೇಡ, ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಸರಿನಾ? ನಾನು ಹೆಂಡ್ತಿದ್ದು ದಿನ ನಾಟಕ ಆಗ್ಬಿಟ್ಟಿದೆ. ಎಲ್ಲಿ ಒಯ್ತಾಳೆ ಎಲ್ಲಿ ಬರ್ತಾಳೆ ಅನ್ನೋದೇ ಗೊತ್ತಾಗಲ್ಲ. ಬೆಲ್ಲೆಲ್ಲಿದ್ಯಪ್ಪ? ಟೇಂಗ್ ಟೇಂಗ್. ಬಾಗಿಲು ತೆಗಿರೆ, ಯಾರಿದು? ತೆಗಿರೆ ಬಾಗಿಲನ್ನ. ತೆಗಿರೆ ತೆಗಿರೆ ಬಾಗಿಲನ್ನ. ಯಾರಪ್ಪ ಇದು ಇಷ್ಟೊತ್ತಲ್ಲಿ? ಅರೆ ಯಾರಿದು ಇಷ್ಟೊತ್ತಲ್ಲಿ ಬಂದು ಹೀಗ್ ಬಾಗಿಲು ತಟ್ತಾ ಇರೋದು? ಬಾಗಿಲು ತೆಗಿತಾರ ಇಲ್ವಾ? ಎಷ್ಟು ಸಲನಪ್ಪ ಬೆಲ್ ಮಾಡದ? ಟಿಂಗ್ ಟಾಂಗ್. ಎಲ್ಲಿ ನನ್ನ ಹೆಂಡತಿ? ಯಾರು ನೀನು?
ಜಾಗ ಬಿಡ. ಯಾರು ನೀನು? ನಮ್ಮನೆ ಒಳಗೆ ಹೇಗ್ ನುಗ್ತಿದ್ಯಾ? ಕಾಲ್ ಮುರಿದ್ಬಿಡ್ತೀನಿ ನಿಂದು. ಮನೆಯಿಂದ ಹೊರಗೆ ಹೋಗು, ಅರ್ಥ ಆಯ್ತಾ? ನನ್ನ ಹೆಂಡತಿ ಇಲ್ಲ. ನೀನ್ ಹೋಗಿಲ್ಲ ಅಂದ್ರೆ ಪೊಲೀಸ್ನೇ ಕರೆಸ್ಬೇಕಾಗತ್ತೆ. ಕರಿಯಪ್ಪ ಪೊಲೀಸ್ನವ್ರನ್ನ. ಪೊಲೀಸ್ನವ್ರು ನಿನ್ನ ಹೇಳ್ಕೊಂಡು ಹೋಗಿ ಲಾಠಿ ರುಚಿ ತೋರಿಸ್ತಾರಲ್ಲ, ಆಗ ಗೊತ್ತಾಗತ್ತೆ ನಿಂಗೆ. ಕರಿಯ ಪೊಲೀಸ್ನ. ನನಗೆ ಗೊತ್ತಿದೆ ಕಣ, ನನ್ನ ಹೆಂಡತಿ ಜೊತೆಗೆ ನಿನ್ನ ವ್ಯವಹಾರ ಏನು ಅಂತ ಹೇಳ್ತೀನಿ ಅವ್ರಿಗೆ. ನೀನು ಹೀಗೆ ಒಪ್ಕೊಳ್ಳಲ್ಲ. ನಿನ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತು. ನಿನ್ಗೆ ಅರ್ಥ ಆಗಲ್ಲ ಕಣೋ. ನಿನ್ಗೆ ಅರ್ಥ ಮಾಡಿಸ್ತೀನಿ. ನಿಂದು ಅವಳದು ವ್ಯವಹಾರನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಂಡು ಮಾತಾಡೋ. ಬಿಡಲ್ಲ ಕಣ ನಿನ್ನ, ಎಲ್ರಿಗೂ ಗೊತ್ತಾಗ್ಲಿ. ಕುಡ್ಕೊಂಡ್ ಬರ್ತೀಯ? ನಿನ್ನ ಬಿಡಲ್ಲ ಇವತ್ತು. ಕೊಡು ಇಲ್ಲಿ ಬಾಟ್ಲಿನ, ಕೊಡು ಇಲ್ಲಿ, ಕೊಡು ಇಲ್ಲಿ ಬಾಟ್ಲಿನ. ಹೋಗ್ತೀಯಾ ಅಥವಾ ಪೊಲೀಸ್ನ ಕರಿಬೇಕಾ? ನೀನ್ ಇಲ್ಲಿಂದ ಹೋಗಲ್ಲ ಅನ್ಸುತ್ತೆ. ಪೊಲೀಸ್ನವ್ರು ಬಂದ್ಮೇಲೆ ಅವ್ರ ಲಾಠಿ ರುಚಿ ತಿಂದ ಮೇಲೆ ನಿನ್ ಗೊತ್ತಾಗೋದು ಅಂತ ಅನ್ಸುತ್ತೆ. ಪೊಲೀಸ್ನವ್ರನ್ನ ಅರೆ ಏನಾಯ್ತಪ್ಪ ಇವನ್ಗೆ? ಅಯ್ಯೋ ದೇವ್ರೆ. ಸರ್, ಇಲ್ಲ ಇದೇನ್ ಮಾಡಿದ್ರಿ ನೀವು? ನೀವ್ ನನ್ ಗಂಡನ್ ಸಾಯಿಸ್ಬಿಟ್ರಾ? ಇಲ್ಲ ಇಲ್ಲ, ನಾನೇನು ಮಾಡಿಲ್ಲ. ಅವನ್ನ ಹೊಡಿಯೋಕೆ ಅಂತ ಬಂದಿದ್ದ. ನಾನಿನ್ನ ಕಾಪಾಡ್ದೆ ಅಷ್ಟೇ. ನಾನೇನು ಮಾಡಿಲ್ಲ, ದಯವಿಟ್ಟು. ನಾನೇನು ಮಾಡಿಲ್ಲ. ಅವ್ನು ನಿನ್ನ ಸಾಯಿಸ್ಬೇಕು ಅಂತ ಬಂದಿದ್ದ. ನಾನ್ ನಿನ್ನ ಕಾಪಾಡಿದ್ದೀನಿ ಅವನಿಂದ. ನಾನ್ ನಿನ್ನ ಅವನಿಂದ ಕಾಪಾಡಿದ್ದೀನಿ ಅಷ್ಟೇ. ಅಲ್ಲ, ನೀವ್ ಏನ್ ಮಾಡಿದ್ರಿ? ನಾನು ನಿನ್ನ ಸಾಯಿಸಿಲ್ಲ. ನಾನು ಇವನನ್ನ ಸಾಯಿಸ್ಲಿಲ್ಲ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ಸರ್. ನೀವ್ ಏನ್ ಮಾಡಿದ್ರೋ ಅದೊಳ್ಳೇದೇ ಮಾಡಿದ್ರಿ. ಈ ಪೀಡೆಯಿಂದ ಮುಕ್ತಿ ಸಿಕ್ತು. ನೀವ್ ಟೆನ್ಷನ್ ತಗೋಬೇಡಿ. ನೀವೊಂದ್ ಕೆಲ್ಸ ಮಾಡಿ, ನಂಗ್ ಸ್ವಲ್ಪ ದುಡ್ಡು ಕೊಡಿ. ನಾನೇ ಸ್ವಂತ ಈ ಹೆಣಕ್ಕೇನಾದ್ರೂ ಗತಿ ಕಾಣಿಸ್ತೀನಿ. ಸರಿ ಸರಿ ಆಯ್ತು, ನಾನ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ. ಇಲ್ಲಿ ತಗೋ, ಈ ದುಡ್ಡು ತಗೋ. ಈ ಹೆಣನ ಏನಾದ್ರೂ ಮಾಡ್ಬಿಡು. ತಗೋ. ಹುಷಾರು, ನಿಧಾನಕ್ಕೆ ಹೋಗು. ಮತ್ತೆ ಕೇಳಿಲಿ, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಹಬ್ಬ ಸದ್ಯ ದೊಡ್ಡ ಗಂಡಾಂತರದಿಂದ ತಪ್ಪಿಸ್ಕೊಂಡೆ ನಾನಿವತ್ತು. ಈಗ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ತಿರ್ಗಾಡ್ಕೊಂಡು ಬರ್ತೀನಿ. ಹೊರಗೋಗಿ ಬರ್ತೀನಿ ನಾನು. ಅಯ್ಯೋ, ದುಡ್ಡೆಲ್ಲ ಎಲ್ಲೋಯ್ತು? ಅಯ್ಯೋ, ನನ್ನ ಒಡವೆ ಕೂಡ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೆ, ಇಲ್ಲೇ ಇಟ್ಟಿದ್ನಲ್ಲ ನಾನು. ಮೋಸ್ಟ್ಲಿ ಇದೆಲ್ಲ ಶಾಂತಿನೇ ಮಾಡಿರೋ ಪ್ಲಾನ್ ಅನ್ಸುತ್ತೆ. ನಾನು ಅವಳ ಜಾಲದಲ್ಲಿ ಸರಿಯಾಗಿ ಸಿಗಾಕೊಂಡಿದ್ದೀನಿ. ನನ್ನಿಂದ ಒಂದು ಕೊಲೆ ಕೂಡ ಆಗೋಯ್ತಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಏನು ಅರ್ಥ ಆಗ್ತಿಲ್ಲ ನಂಗೆ. ಕೈಯಿಂದ ದುಡ್ಡು ಹೋಯ್ತು, ಅವಳು ಕೂಡ ತಪ್ಪಿಸ್ಕೊಂಡು ಹೋದ್ಲು. ಶಾಂತಿ ನಿನ್ನ ಸುಮ್ಮನೆ ಬಿಡೋದಿಲ್ಲ.